ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ಕ್ರಿಕೆಟ್ ಅಂದ್ರೆ ಭಾರತ, ಭಾರತ ಅಂದ್ರೆ ಕ್ರಿಕೆಟ್. ಹೀಗೆ ಅಭಿಮಾನಿಗಳು ಭಾರತದಲ್ಲಿ ಕ್ರಿಕೆಟ್ ಪ್ರೇಮದ ಬಗ್ಗೆ ಮಾತನಾಡ್ತಾನೆ ಇರ್ತಾರೆ. ಆದ್ರೆ ಇತ್ತೀಚೆಗೆ ಹೊಸ ಮಾತು ಕೇಳಿ ಬಂದಿತ್ತು. ಅಂದ್ರೆ ಸ್ಪಿನ್ ಅಂದ್ರೆ ಅಶ್ವಿನ್, ಅಶ್ವಿನ್ ಅಂದ್ರೆ ಸ್ಪಿನ್ ಅಂತ ಕ್ರಿಕೆಟ್ ಲೋಕದ ಕೋಟಿ ಕೋಟಿ ಅಭಿಮಾನಿಗಳು ಮಾತನಾಡ್ಕೊಳ್ತಾ ಇದ್ರು. ಮತ್ತೊಂದ್ ಕಡೆ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಈ ಅದ್ಭುತ ಆಟಗಾರ ಮತ್ತು ಸ್ಪಿನ್ ಮೋಡಿಗಾರ ಆರ್ ಅಶ್ವಿನ್ ಅತಿ ಹೆಚ್ಚು ವಿಕೆಟ್ ಗಳಿಸಿದ ವಿಶ್ವ ದಾಖಲೆಯನ್ನ ಕೂಡ ಬರೆಯೋದಕ್ಕೆ ಸಜ್ಜಾಗಿದ್ದಾರೆ. ಆದ್ರೆ ಇಂತಹ ಸಮಯದಲ್ಲೇ ಆರ್ ಅಶ್ವಿನ್ ಬೌಲಿಂಗ್ ಮಾಡಲು ಫೀಲ್ಡ್ಗೆ ಎಂಟ್ರಿ ಕೊಟ್ರೆ ಮುಗ್ದೇ ಹೋಯ್ತು ಕತೆ. ಒಂದು ಎದುರಾಳಿ ಬ್ಯಾಟ್ಸ್ಮನ್ ಪಡೆ ಎದುರಿ ಓಡಿ ಹೋಗಬೇಕು, ಇಲ್ಲ ವಿಕೆಟ್ ತರಗೆಲೆ ರೀತಿ ಬೀಳ್ತಾ ಇರಬೇಕು. ಇಷ್ಟೆಲ್ಲ ಹವಾ ಇಟ್ಟಿದ್ದ ಆರ್ ಅಶ್ವಿನ್ ಅವರು ಇನ್ನು ಏನೇನೋ ಸಾಧನೆ ಮಾಡಿ ದಾಖಲೆಯನ್ನ ನಿರ್ಮಿಸ್ತಾರೆ ಅಂತ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ರು. ಹೀಗಿದ್ದಾಗಲೇ ಅಶ್ವಿನ್ ಆಟ ಇನ್ನಿರಲ್ಲ ಎಂಬ ಸುದ್ದಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವೆ ಭೀಕರ ಟೆಸ್ಟ್ ಕದನ ನಡೀತಾ ಇದ್ದು, ಭಾರತ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಪಟ್ಟ ಪಡೆಯೋದಕ್ಕೆ ಸಾಕಷ್ಟು ಕಷ್ಟಪಟ್ಟು ಮುಂದೆ ನುಗ್ಗಬೇಕಾಗಿದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಭಾರತ ಕ್ರಿಕೆಟ್ ತಂಡದ ಬ್ಯಾಟಿಂಗ್ ಲೈನ್ ಡಲ್ ಆಗಿ ಡಮ್ಮಿ ಆಗ್ತಾ ಇದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪರಿಸ್ಥಿತಿ ಹೀಗಿದ್ದಾಗಲೇ ರವಿಚಂದ್ರನ್ ಅಶ್ವಿನ್ ಅವರು ಭಾರತೀಯ ಕ್ರಿಕೆಟ್ ಲೋಕಕ್ಕೆ ಆಘಾತವನ್ನ ನೀಡಿದ್ದಾರೆ. 537 ವಿಕೆಟ್ ಅನ್ನ ಉರುಳಿಸಿದ್ದ ಅಶ್ವಿನ್, ಅಂದಹಾಗೆ ಅಶ್ವಿನ್ ಇದೀಗ ಭಾರತೀಯ ಕ್ರಿಕೆಟ್ ತಂಡದಿಂದ ನಿವೃತ್ತಿಯನ್ನ ಪಡೆಯುವ ಘೋಷಣೆಯನ್ನ ಹೊರಡಿಸಿದ್ದಾರೆ. ಅಷ್ಟಕ್ಕೂ ರವಿಚಂದ್ರನ್ ಅಶ್ವಿನ್ ಭಾರತದ ಪರವಾಗಿ 106 ಟೆಸ್ಟ್ ಮ್ಯಾಚ್ ಆಡಿ 537 ವಿಕೆಟ್ ಅನ್ನ ಉರುಳಿಸಿ ಇಡೀ ಜಗತ್ತಿನ ಗಮನವನ್ನೇ ಸೆಳೆದಿದ್ರು. ಅಷ್ಟೇ ಅಲ್ಲದೆ ರವಿಚಂದ್ರನ್ ಅಶ್ವಿನ್ ಅವರು ಮತ್ತಷ್ಟು ವಿಶ್ವ ದಾಖಲೆಯನ್ನ ಕೂಡ ಮಾಡೋದಕ್ಕೆ ಸಜ್ಜಾಗಿದ್ರು. ಆದ್ರೆ ಅಶ್ವಿನ್ ಅವರ ನಿವೃತ್ತಿ ನಿರ್ಧಾರ ಹಲ್ಚಲನ್ನ ಎಬ್ಬಿಸಿದೆ. ಹೀಗಾಗಿ ಬ್ಯಾಟಿಂಗ್ ವಿಚಾರದಲ್ಲಿ ಕೂಡ ಗುಡುಗಿದ್ದ ರವಿಚಂದ್ರನ್ ಅಶ್ವಿನ್ ಅವರು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಒಟ್ಟು 6 ಶತಕವನ್ನ ಗಳಿಸಿ 14 ಅರ್ಧ ಶತಕ ಬಾರಿಸಿದ್ದಾರೆ. ಜೊತೆಗೆ 116 ಏಕದಿನ ಮತ್ತು 65 ಟಿ20 ಮ್ಯಾಚ್ ಆಡಿ ಮಿಂಚಿದ್ರು. ಇಂಥ ರವಿಚಂದ್ರನ್ ಅಶ್ವಿನ್ ಅವರು ಕ್ರಿಕೆಟ್ ಲೋಕದಿಂದ ನಿವೃತ್ತಿಯನ್ನ ಪಡಿತಾ ಇರುವ ವಿಚಾರ ಇದೀಗ ಸುನಾಮಿಯನ್ನೇ ಎಬ್ಬಿಸಿದೆ. ಅಲ್ಲದೆ ಈ ವಿಚಾರವಾಗಿ ಭಾರಿ ದೊಡ್ಡ ಚರ್ಚೆ ಕೂಡ ಶುರುವಾಗಿದೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಕಾಮೆಂಟ್ ಮಾಡಿ. ಹಾಗೆ ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.